ಮಳೆಗಾಲದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕಾಡೋ ಸಮಸ್ಯೆ ಅಂದರೆ ಕೆಮ್ಮು ಮತ್ತು ನೆಗಡಿ. ಚಿಟಿಕೆಯಷ್ಟು ಮಿಕ್ಸ್ ಮಾಡಿ ಮಕ್ಕಳಿಗೆ 3 ಹೊತ್ತು ಕುಡಿಸಿದ್ರೆ ಕೆಮ್ಮೂ ಬರೋದಿಲ್ಲ, ನೆಗಡಿ ಸಹಿತ ಬರೋದಿಲ್ಲ. ಏನೋ ಗ್ಯಾಸ್ಟ್ರಿಕ್ ಆಗಿದೆ ಅಂತಾರೆ, ಬಟ್ ವರ್ಷ ಋತುವಿನಲ್ಲಿ ಕಾಮನ್ ಆಗಿ ಇದು ಆಲ್ಮೋಸ್ಟ್ ಒಂದು 50% ಜನಕ್ಕೆ ಫೀಲ್ ಆಗುತ್ತೆ. ಊಟಕ್ಕೊಂದು ಅರ್ಧ ಗಂಟೆ ಮುಂಚೆ ಅದನ್ನು ತಿಂದರೆ ಸಾಕು, ನಮ್ಗೆ ಆ ಬ್ಲೋಟಿಂಗ್ನೆಸ್ ಹೋಗ್ಬಿಡುತ್ತೆ. 1 or 2 inches ಆಫ್ ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ರೈನಿ ಸೀಸನಲ್ಲಿ ಎಲ್ಲರಿಗೂ ನಮಗೆ ಕರೆದಿರೋ ತಿಂಡಿ ತಿನ್ನಬೇಕು ಅನ್ನೋದು ಆಸೆ. ವೀಕ್ಷಕರೇ, ನಿಮ್ ಸುತ್ತಮುತ್ತ ಸ್ವಲ್ಪ ಗಮನಿಸಿ, ಒಂದಿಬ್ರಾದ್ರೂ ಅಕ್ಷಿ ಅಂತಿರ್ತಾರೆ. ಅದರರ್ಥ ಈಗಾಗಲೇ ಜನರಿಗೆ ಮಳೆಗಾಲದ ಸಾಮಾನ್ಯ ಕಾಯಿಲೆಗಳಾದ ಕೆಮ್ಮು ನೆಗಡಿ ಕಾಣಿಸ್ಕೊಳ್ತಿದೆ ಅಂತ. ಹಾಗಿದ್ರೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು, ಜೊತೆಗೆ ಇಮ್ಯುನಿಟಿ ಬೂಸ್ಟ್ ಮಾಡಿಕೊಳ್ಳೋದು ಹೇಗೆ, ಇದರ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸೋಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ವೈದ್ಯೆ ಹಾಗೆಯೇ ಪಂಚಕರ್ಮ ತಜ್ಞೆ ಡಾಕ್ಟರ್ ಲೇಖನಾ ಮಂಜುನಾಥ್. ಹಲೋ ಮ್ಯಾಮ್. ನಮಸ್ತೆ. ಸೊ ಮಳೆಗಾಲದಲ್ಲಿ ಕಾಮನ್ ಡಿಸೀಸ್ಗಳಾದ ಕೆಮ್ಮು ನೆಗಡಿ ಕಾಣಿಸ್ಕೊಳ್ಳುತ್ತೆ. ಸೊ ಇದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಅಂತ? ಮಳೆಗಾಲದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಕಾಡೋ ಸಮಸ್ಯೆ ಅಂದರೆ ಕೆಮ್ಮು ಮತ್ತು ನೆಗಡಿ. ಇದಕ್ಕೆ ಸುಲಭವಾದ ಮನೆಮದ್ದುಗಳನ್ನು ಮಾಡಿಕೊಂಡು, ನಮ್ಮ ಮನೆಯಲ್ಲಿರುವ ಆಹಾರ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಇಮ್ಯುನಿಟಿಯನ್ನು ಕೂಡ ಬೂಸ್ಟ್ ಮಾಡ್ಕೋಬೋದು. ಜೊತೆಗೆ ಕೆಮ್ಮು ನೆಗಡಿಗೆ ಸಹಿತ ಶಾಶ್ವತವಾದ ಪರಿಹಾರನ ಮಾಡಿಕೊಳ್ಬೋದು. ಈಗ ಮನೆಗಳಲ್ಲಿ ಯೂಶ್ವಲಿ ನಾವು ದೊಡ್ಡಪತ್ರೆ ಸೊಪ್ಪನ್ನು ಬೆಳೆಸಿರ್ತೀವಿ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ದೊಡ್ಡಪತ್ರೆ ಸೊಪ್ಪಿನ ಎಲೆಗಳನ್ನು ತೊಗೊಂಡು ಅದನ್ನು ನಾವು ಕ್ರಷ್ ಮಾಡಿ ಅದರ ಸ್ವರಸ ಏನಂದರೆ ಜ್ಯೂಸನ್ನು ನಾವು ಹಿಂಡಿಕೊಂಡು ಮಕ್ಕಳಿಗೆ ಕುಡಿಸುವ ಮುಂಚೆ ಒಂದು ಸಣ್ಣ ಮೇಣದ ಬತ್ತಿ ಅಥವಾ ಒಂದು ಕ್ಯಾಂಡಲನ್ನು ತೊಗೊಂಡು ಒಂದು ಸ್ಪೂನಲ್ಲಿ ಆ ಜ್ಯೂಸನ್ನು ಹಾಕಿ ಅದನ್ನು ಬಿಸಿ ಮಾಡಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಬೆಚ್ಚಗೆ ಮಾಡಿ ತಣ್ಣಗಾದ ನಂತರ ಅದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮರೀಚ ಚೂರ್ಣ, ಮರೀಚ ಅಂತಂದರೆ ಪೆಪ್ಪರ್ ಅಥವಾ ಕಾಳುಮೆಣಸಿನ ಪುಡಿಯನ್ನು ಒಂದು ಪಿಂಚಷ್ಟು, ಒಂದು ಚಿಟಿಕೆಯಷ್ಟು ಮಿಕ್ಸ್ ಮಾಡಿ ಮಕ್ಕಳಿಗೆ 3 ಹೊತ್ತು ಕುಡಿಸಿದ್ರೆ ಕೆಮ್ಮೂ ಬರೋದಿಲ್ಲ, ನೆಗಡಿ ಸಹಿತ ಬರೋದಿಲ್ಲ. ಇನ್ನೂ ಮತ್ತು ದೊಡ್ಡವರಿಗೆ ಏನಾಗುತ್ತೆ ಅಂದರೆ ಕಂಜೆಷನ್ ಅಂದರೆ ನೇಸಲ್ ಬ್ಲಾಕ್ ಆಗೋಗ್ಬಿಡುತ್ತೆ ಈ ಸೀಸನಲ್ಲಿ ಯೂಶ್ವಲಿ, ಮೂಗು ಕಟ್ಕೊಳ್ಳೋದು. ಸೊ ಮೂಗು ಕಟ್ಕೊಳ್ಳೋರಿಗಂತೂ ಉಸಿರಾಡೋಕ್ಕೆ ಕಷ್ಟ, ಅವರಿಗೆ ತುಂಬಾ ಹಿಂಸೆ ಆಗ್ತಿರುತ್ತೆ. ಸೊ ಅಂಥವರಿಗೆಲ್ಲ ಬೆಸ್ಟ್ ಅಂತಂದರೆ ನಾವು ಬೇ ಲೀಫ್ ಅಂತಂದರೆ ಪಲಾವ್ ಎಲೆ ಅಂತ ಕರೀತಾರೆ, ನಮ್ಮ ನಾಡು ಭಾಷೆಯಲ್ಲಿ ಪಲಾವ್ ಎಲೆ ಅಂತ ಹೇಳ್ತೀವಿ. ಸೊ ಆ ಪಲಾವ್ ಎಲೆಗಳನ್ನು ತೊಗೊಂಡು ಮತ್ತು ಶುಂಠಿ, ಹಸಿ ಶುಂಠಿಯನ್ನು ತೊಗೊಂಡು ಮತ್ತು ಅರಿಶಿಣ ಮತ್ತು 1-2 ಡ್ರಾಪು ನೀಲಗಿರಿ ತೈಲ, ಇದು ಒಂದು ನೀರನ್ನ ಫಸ್ಟು ಕುದಿಸ್ಕೊಳ್ಬೇಕು. ಆಮೇಲೆ ಅದನ್ನು ಕೆಳಗಿಳಿಸ್ಕೊಂಡು ಇದನ್ನೆಲ್ಲ ಅದಕ್ಕೆ ಹಾಕಬೇಕು. ಈ ನೀರಿಗೆ ಶುಂಠಿ ಮತ್ತು ಅರಿಶಿಣದ ಪುಡಿ ಮತ್ತು ಪಲಾವ್ ಎಲೆ ಮತ್ತು ಒಂದು 3-4 ತೊಟ್ಟು ನೀಲಗಿರಿ ತೈಲವನ್ನು ತೊಗೊಂಡು ನಾವು ಆವಿಯನ್ನು ತೊಗೊಳ್ಬೇಕು. ಆ ಸ್ಟೀಮನ್ನು ನಾವೇನು ತೊಗೊಳ್ತೀವಿ, ಇದರಲ್ಲಿರುವ ಎಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ನಮಗೆ ಆವಿಯ ಜೊತೆಗೆ ನಮ್ಮ ನೇಸಲ್ ಬ್ಲಾಕ್ನೆಲ್ಲನೂ ರಿಮೂವ್ ಮಾಡುತ್ತೆ. ಸೊ ಇದು ಕಂಜೆಷನ್ ನೇಸಲ್ ಬ್ಲಾಕ್ ಇದ್ದವರಿಗೆ ತುಂಬ ಒಳ್ಳೆಯದು. ಮತ್ತು ಇನ್ನು ಈ ಋತುವಲ್ಲಿ, ವರ್ಷ ಋತುವಿನಲ್ಲಿ ಎಲ್ಲರಿಗೂ ಏನಪ್ಪ ಅಂದರೆ ಇಂಡೈಜೆಷನ್ನು, ಸ್ಟೊಮ್ಯಾಕ್ ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ಬರ ಬರೋದು ಅಂತ ಹೇಳ್ತಾರೆ. ಅವರು ಊಟನೇ ಮಾಡಿರಲ್ಲ ಅಥವಾ ಊಟ ಮಾಡಿದ ತಕ್ಷಣ ಆಗಿರ್ಬೋದು, ಏನೋ ಒಂಥರ ಬ್ಲೋಟಿಂಗ್ನೆಸ್, ಒಂಥರ ಹೊಟ್ಟೆ ಉಬ್ಬರ, ಹೊಟ್ಟೆ ದುಮ್ಮಾದಂಗೆ ಅನಿಸೋದು, ಒಂಥರ ಅನ್ಕಂಫರ್ಟ್ ಫೀಲ್ ಆಗ್ತಾ ಇರುತ್ತೆ. ಸೊ ಇದು ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇದು ಯೂಶ್ವಲಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಏನೋ ಗ್ಯಾಸ್ಟ್ರಿಕ್ ಆಗಿದೆ ಅಂತಾರೆ, ಬಟ್ ವರ್ಷ ಋತುವಿನಲ್ಲಿ ಕಾಮನ್ ಆಗಿ ಇದು ಆಲ್ಮೋಸ್ಟ್ ಒಂದು 50% ಜನಕ್ಕೆ ಫೀಲ್ ಆಗುತ್ತೆ. ಅವ್ರು ಅಬ್ಸರ್ವ್ ಮಾಡ್ಕೊಂಡ್ರೆ ಅದು ಗೊತ್ತಾಗುತ್ತೆ, ಬಿಕಾಸ್ ವಾತ ಪ್ರಕೋಪ ಆಗಿರುತ್ತೆ. ಸೊ ಇದು ಒಂದು ಸೈನ್ ಅದು ವರ್ಷ ಋತುವಿನಲ್ಲಿ. ಸೊ ಇದು ನಾವು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು, ಈ ರೀತಿ ಇದ್ದವರು ಏನು ಮಾಡಬೇಕಂದ್ರೆ ಊಟಕ್ಕೆ ಒಂದು ಅರ್ಧ ಗಂಟೆಯ ಮುಂಚೆ ನಾವು ಸೈಂಧವ ಲವಣ ಅಥವಾ ರಾಕ್ ಸಾಲ್ಟು ಮತ್ತು ಒಣ ಶುಂಠಿಯ ಪುಡಿ ಮತ್ತು ಜೇನುತುಪ್ಪ 3 ಮಿಕ್ಸ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು 3 ಮಿಕ್ಸ್ ಮಾಡಿದ ಮೇಲೆ 1 ಟೇಬಲ್ ಸ್ಪೂನ್ ಆಗುತ್ತೆ ಅದು. ಅದನ್ನು ಒಂದು ಊಟಕ್ಕೊಂದು ಅರ್ಧ ಗಂಟೆ ಮುಂಚೆ ಅದನ್ನು ತಿಂದರೆ ಸಾಕು, ನಮ್ಗೆ ಆ ಬ್ಲೋಟಿಂಗ್ನೆಸ್ ಹೋಗ್ಬಿಡುತ್ತೆ ಮತ್ತು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ, ಹಸಿವು ಕೂಡ ಜಾಸ್ತಿ ಆಗುತ್ತೆ. ಅಥವಾ ನಮಗೆ ಜೇನುತುಪ್ಪ ಇಷ್ಟ ಇಲ್ಲ, ಸ್ವೀಟ್ ಇಷ್ಟ ಇಲ್ಲ ಅಂದವರು ಬರೀ ಒಣ ಶುಂಠಿಯ ಪುಡಿ ಮತ್ತು ಸೈಂಧವ ಲವಣ ನೀರಿನಲ್ಲಾದರೂ ಮಿಕ್ಸ್ ಮಾಡಿಕೊಂಡು ನಾವು ಹಾಗೇನೂ ತೊಗೊಳ್ಬೋದು. ಆವಾಗ ಬ್ಲೋಟಿಂಗ್ನೆಸ್ ಕಡಿಮೆ ಆಗುತ್ತೆ. ಇನ್ನು ಕೆಲವ್ರಿಗೆ ತುಂಬ ನೆಗಡಿ, ಅವ್ರಿಗೆ ಅಕ್ಷಿ ಅಂತಲೇ ಇರ್ತಾರೆ. ಸೊ ಅವರಿಗೆ ಬೆಸ್ಟ್ ಅಂದರೆ ನಾನು ಆಗಲೇ ಹೇಳಿದೆ, ಅದು ನೀರು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಮನೆಯಲ್ಲಿ, ಆ ರೀತಿ ನಾವು ಓವರ್ ನೈಟ್ ಸೋಕ್ ಮಾಡಿರುವಂಥ ನೀರು ಎಲ್ಲ
ಯಾವ ನಿಮಗೆ ಮನೆಯಲ್ಲಿ ಏನು ಸಿಗುತ್ತೋ ಐಟಮ್ಸು, ಜೀರಿಗೆ ಆಗಿರ್ಬೋದು, ಧನಿಯಾ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಅದನ್ನೆಲ್ಲ ಓವರ್ನೈಟ್ ನೀವು ಸೋಕ್ ಮಾಡಿ ಬೆಳಗ್ಗೆ ಅದು ಸೋಸ್ಕೊಂಡು ಆ ನೀರನ್ನು ಕುಡಿದ್ರು ಅದು ಕೂಡ ನಿಮಗೆ ನೆಗಡಿನ ಕಡಿಮೆ ಮಾಡುತ್ತೆ, ಇಮ್ಯುನಿಟಿ ಕೂಡ ಇನ್ಕ್ರೀಸ್ ಮಾಡುತ್ತೆ, ಸಣ್ಣ ಪುಟ್ಟ ವೈರಲ್ ಅಟ್ಯಾಕ್ಸಿಂದ ಎಲ್ಲ ನಾವು ದೂರ ಇರ್ಬೋದು. ಮತ್ತು ಇನ್ನೊಂದು ನೀವು ಕಷಾಯ ಮಾಡ್ಕೋಬೋದು ಮನೆಯಲ್ಲಿ ನೆಗಡಿ ಬಂದಿರೋರಿಗೆ. ಬೆಳಗ್ಗೆ ಎದ್ದು ನಾವು ಓವರ್ನೈಟ್ ಸೋಕ್ ಮಾಡೋಕ್ಕಾಗಿಲ್ಲ, ಮರೆತುಬಿಟ್ವಿ, ಸೊ ಅಟ್ ದ ಮಾರ್ನಿಂಗ್ ಯು ಕ್ಯಾನ್ ಮೇಕ್. ಕಷಾಯ ಹೆಂಗೆ ಅಂತಂದರೆ, ಒಂದು ಪಾತ್ರೆಯಲ್ಲಿ 1 ಲೀಟರ್ ನೀರು ಇಡ್ತೀವಿ ಅಂತ ಇಟ್ಕೊಳ್ಳಿ. 1 ಲೀಟರ್ ನೀರಿಗೆ 1 or 2 ಇಂಚಸ್ ಆಫ್ ಶುಂಠಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆ ಶುಂಠಿ ಜೊತೆಗೆ ನಾವು ಧಾನ್ಯಕ ಅಂದರೆ ಧನಿಯಾ ಕೊತ್ತಂಬರಿ ಬೀಜವನ್ನು ಹಾಕಿ ಶುಂಠಿಯನ್ನು ಹಾಕಿ ನೀರನ್ನು ಕುದಿಸ್ಬಿಡ್ಬೇಕು. ಎಲ್ಲಿವರೆಗೆ ಅಂದರೆ ಅದು ಅರ್ಧ ಇಳಿಯುವವರೆಗೆ, 1/2 ಲೀಟರ್ ಆಗುವವರೆಗೆ. 1 ಲೀಟರ್ ನೀರಿಟ್ಟಿರ್ತೀವಿ, ಅರ್ಧ ಲೀಟರ್ ಆಗುವವರೆಗೆ ಅದನ್ನು ಕುದಿಸ್ಬೇಕು. ಇಳಿಸಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ತುಳಸಿಯ ದಳಗಳನ್ನು ಹಾಕಬೇಕು. ಇಳಿಸಿದ ನಂತರ ಇಳಿದು ಅದು ಅರ್ಧ ಕೂಲ್ ಆದಮೇಲೆ ತುಳಸಿ ದಳ, ಅರಿಶಿನ ಹಾಕಿ ಒಂದು 10 ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡಿಟ್ಬಿಟ್ಟು ಸೋಸ್ಕೊಂಡು ಈ ನೀರನ್ನು ನೀವು ಕುಡಿತಾ ಬಂದರೆ, ಆ ನೀರು ನಿಮ್ಗೆ ಹಾಗೆ ಕುಡಿಯೋಕ್ಕೆ ಟೇಸ್ಟ್ ಇಲ್ಲ ಅನಿಸಿದ್ರೆ ನೀವು ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೋಬೋದು. ಕೂಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಜಾಗ್ರಿ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡು ಇದನ್ನು ಕುಡಿತಾ ಬಂದರೆ ನಿಮಗೆ ನೆಗಡಿ ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿ ಇನ್ನೂ ಅನೇಕ ವಿಧವಾದ ಒಂದು ಆಹಾರ ಪದಾರ್ಥಗಳಲ್ಲೇ ನಾವು ನಮ್ಮ ಇಮ್ಯುನಿಟಿನೂ ಬೂಸ್ಟ್ ಮಾಡ್ಕೋಬೋದು, ನಮಗೆ ಸಣ್ಣ ಪುಟ್ಟ ಬರುವ ರೋಗಗಳನ್ನು ಕೂಡ ತಡೆಗಟ್ಟಬಹುದು. ಇದ್ರ ಬಗ್ಗೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ನಾನು ಸುವಿಸ್ತಾರವಾಗಿ ಹೇಳ್ತೇನೆ. ಇನ್ನು ಮ್ಯಾಮ್, ಯಾವ ರೀತಿ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಕೆಮ್ಮು ನೆಗಡಿ ಇರೋರು? ಯೂಶ್ವಲಿ ನಾವು ಇವಾಗ ಡೈಲಿ ನಮ್ಮ ರೊಟೀನ್ಗೆ ಹೆಂಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ಅಂತಂದರೆ, ಫ್ರಿಡ್ಜ್ ತೆಗೆಯೋದು, ನೀರು ಕುಡಿಯೋದು, ಮೊಸರು ಸಹಿತ ಫ್ರಿಡ್ಜಲ್ಲಿ, ಹಾಲು ಸಹಿತ ಫ್ರಿಡ್ಜಲ್ಲಿ, ತರಕಾರಿಗಳು ಫ್ರಿಡ್ಜಲ್ಲಿ, ಎಲ್ಲ ಫ್ರಿಡ್ಜಲ್ಲಿ. ಇದು ವರ್ಷ ಋತುವಿನಲ್ಲಿ ಸಮ್ಮರಲ್ಲಿ ಸಮ್ಟೈಮ್ಸ್ ಓಕೆ, ಯಾರು ಬಂದಿರ್ತೀವಿ ಮತ್ತು ಮಡಿಕೆ ನೀರು ಸಿಕ್ಕಿಲ್ಲ, ಒಂದು ಸ್ವಲ್ಪ ತಣ್ಣಗಿರೋ ನೀರು ಕುಡಿತೀವಿ ಅಂತಂದರೆ, ಬಟ್ ವರ್ಷ ಋತುನಲ್ಲೂ ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಕೆಮ್ಮು ನೆಗಡಿ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ಫ್ರಿಡ್ಜಲ್ಲಿರುವಂಥ ಪದಾರ್ಥಗಳನ್ನ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು. ಮತ್ತು ಈಗ ರೈನಿ ಸೀಸನಲ್ಲಿ ಎಲ್ಲರಿಗೂ ನಮಗೆ ಕರೆದಿರೋ ತಿಂಡಿ ತಿನ್ನಬೇಕು ಅನ್ನೋದು ಆಸೆ. ಬಜ್ಜಿ, ಬೋಂಡ, ಪಕೋಡ, ಬಿಕಾಸ್ ಮಳೆ ಬರ್ತಾ ಇರುತ್ತೆ, ಚಳಿ ಅನ್ನಿಸ್ತಾ ಇರುತ್ತೆ. ಮನೆಯೊಳಗೆ ಆಗಲಿ ಮಾಡ್ಕೊಂಡು ತಿನ್ನಬೇಕು ಅಥವಾ ಹೊರಗಡೆ ಹೋಗಿ ತಿನ್ನಬೇಕು ಅನ್ನೋದು ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ಇವಾಗ. ಸೊ ನಾವು ಆದಷ್ಟು ತಿನ್ನಬೇಕು, 1-2 ಮನೆಯಲ್ಲಿ ಮಾಡಿಕೊಂಡು, ಮನೆಯಲ್ಲಿ ಬಿಸಿ ಆದಂಥ ಆಹಾರ ಪದಾರ್ಥ, ಫ್ರೆಶ್ ಆಗಿರುವಂಥದ್ದು. ನಾವು ಮನೆಯಲ್ಲಿ ಎಲ್ಲ ಒಳ್ಳೊಳ್ಳೆ ಸ್ಪೈಸಸ್ಗಳನ್ನು ಹಾಕಿ, ಮನೆಯಲ್ಲಿರುವಂಥ ಪದಾರ್ಥಗಳನ್ನೆಲ್ಲ ಸ್ವಚ್ಛವಾಗಿ ತೊಳೆದು ಹಾಕಿ ಮಾಡಿಕೊಂಡು 1 or 2 ತಿನ್ನೋದು ಓಕೆ, ಬಟ್ ಹೊರಗಡೆ ಆದಷ್ಟು ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಆಗಲೇ ಹೇಳಿದೆ ನಾನು, ನೀರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ವರ್ಷ ಋತುವಲ್ಲಿ. ಸೊ ಹೊರಗಡೆ ನಾವೇನು ಊಟ ಮಾಡ್ತೀವಿ ಅದರಲ್ಲಿ ನೀರಿನಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ. ಸೊ ಅದರಿಂದ ನಮಗೆ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಬರುತ್ತೆ. ಹೊರಗಡೆ ಆದಷ್ಟು ಫುಡ್ಡನ್ನು ಅವಾಯ್ಡ್ ಮಾಡಿದರೆ ವರ್ಷ ಋತುವಿನಲ್ಲಿ ತುಂಬ ಒಳ್ಳೆಯದು. ಕಾಮನ್ ಡಿಸೀಸ್ಗೆ ಯಾವ ರೀತಿ ನಾವು ಪ್ರಿಕಾಷನ್ಸ್ ತಗೋಬೋದು, ಯಾವ ರೀತಿ ಹೋಮ್ ರೆಮಿಡೀಸ್ ಮಾಡ್ಬೋದು ಅನ್ನೋದನ್ನ ತಿಳಿಸಿಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ವಿಸ್ತಾರ ನ್ಯೂಸ್, ನಿಖರ ಜನಪರ.